ಈ ಪವಿತ್ರ ಭೂಮಿಲಿ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ 100 ವರ್ಷ ಆಗಿದೆ. 100 ಇಯರ್ಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿಯಲ್ಲಿ. ಸೊ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಇವೆರಡೂ ಕೂಡ ಒಂದು ಒಳ್ಳೆ ಸಂದರ್ಭವನ್ನು, ಸುವರ್ಣವಾದಂಥ ಅವಕಾಶವನ್ನು ಉಪಯೋಗಿಸಿಕೊಂಡು ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂಥ ಹಿನ್ನೆಲೆಯಲ್ಲಿ ನಾವು ಒಂದು ದೊಡ್ಡ ಆಚರಣೆ, ಸಂಭ್ರಮವನ್ನು, ನೆನಪುಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ದೃಷ್ಟಿಯಿಂದ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅಂಥೇಳಿ ಒಂದು ವೀರಪ್ಪ ಮೊಯ್ಲಿಯವರು ಅದಕ್ಕೆ ಒಂದು ಅವರು ಅಡ್ವೈಸರಿ ರೀತಿಯಲ್ಲಿ ಮಾರ್ಗದರ್ಶನ ಕೊಡಲಿಕ್ಕೆ HK ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ he will be the chairman, but BL Shankar will be the convener. ಸೊ ಈ ರೀತಿ ಒಂದು ಸಮಿತಿಯನ್ನು ಒಂದು 15 ಜನ ಮಂತ್ರಿಗಳು ಮತ್ತು ಮಿಕ್ಕಿದವರು ನಮ್ಮ ಪದಾಧಿಕಾರಿಗಳು, ಗಾಂಧಿ ತತ್ವದಲ್ಲಿರೋರು ಮತ್ತು ನಮ್ಮೆಲ್ಲ ಫ್ರಂಟ್ ಆರ್ಗನೈಸೇಷನ್ ಚೀಫ್ಸು ಅವರು ಇರ್ತಾರೆ. ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ಸ್ ಕೂಡ ಅದಕ್ಕೆ ಸದಸ್ಯರಾಗಿರ್ತಾರೆ. ಎಲ್ಲ ಸೇರಿ ಒಂದು 60 ಜನದ್ದು ಒಂದು ಕಮಿಟಿ ಮಾಡಿದ್ದೀವಿ. ಸೊ ಅವರು ಕೂತ್ಕೊಂಡು ಚರ್ಚೆ ಮಾಡಿ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ನಮಗೆ, ಪಕ್ಷಕ್ಕೆ ಅವರು ಅಡ್ವೈಸ್ ಮಾಡ್ತಾರೆ. ಇಂಥದ್ದು ಮಾಡಿ ಅಂತ ಪಕ್ಷ ಕಾರ್ಯಕ್ರಮ ಮಾಡಿ ಅಂತ ಹೇಳಿ ಅವರ ಸಲಹೆ ಕೊಟ್ಟಿದ್ದೇವೆ. ಸೊ ಅವರೆಲ್ಲ ಸೇರಿ ಈ ಒಂದು ನಮಗೆ ಪಕ್ಷಕ್ಕೆ ಏನು ಮಾಡ್ಬೋದು ಅಂತ ಅಡ್ವೈಸ್ ಮಾಡ್ತಾರೆ. ಸದ್ಯದಲ್ಲಿ ಮೊದಲನೇ ತಿಂಗಳ 9ನೇ ತಾರೀಕು ಒಳಗಡೆ ಪ್ರಥಮ ಸಭೆನ ಅವರು ನಡೆಸಿ, HK ಪಾಟೀಲ್ ಅವರು ನಡೆಸಿ ಒಂದು 2-3 ಸಭೆ ಮಾಡಿ ಅವರು ನಮಗೆ ಸಲಹೆ ಕೊಡ್ತಾರೆ. ಅದಾದಮೇಲೆ ಪಕ್ಷ ಏನೆಲ್ಲ ಕಾರ್ಯಕ್ರಮವನ್ನು ರೂಪಿಸಬೇಕು, ನಮ್ಮ ಎಲ್ಲ ಬ್ಲಾಕ್ಗಳಲ್ಲಿ, ಜಿಲ್ಲೆಯಲ್ಲಿ ಜನರಿಗೆ ಪಕ್ಷಭೇದ ಮರೆತು ಎಲ್ಲ ಜಾತಿ, ಧರ್ಮ, ಯುವಕರು, ಸಂಘಟನೆ ಎಲ್ಲ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಗಾಂಧೀಜಿಯವರ ಕೊಡುಗೆಯನ್ನು ಈ ದೇಶಕ್ಕೋಸ್ಕರ ಕೊಟ್ಟದ್ದನ್ನು ಸ್ಮರಿಸ್ಕೊಂಡು ಮೆಲುಕಾಕಿ ನಾವಿನ್ನ ಸ್ಫೂರ್ತಿಯಿಂದ ಅವರ ಹೆಜ್ಜೆಯನ್ನು ನಾವೆಲ್ಲ ಇಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೇವೆ.